ನಮಸ್ಕಾರ. ಆರ್‌ಸಿಬಿ ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ನಗುತ್ತಲೇ ಬಿಚ್ಚಿಟ್ಟರು ಸ್ಫೋಟಕ ಸತ್ಯ. ಈ ಮೂಲಕ ಆರ್‌ಸಿಬಿ ಗೆದ್ದ ಮೇಲೆ ಆರ್‌ಸಿಬಿ ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅವರು ಏನು ಮಾತಾಡಿದರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್‌ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ನಿನ್ನೆ ನಡೆದ ಎಂ.ಎ. ಚಿನ್ನಸ್ವಾಮಿ ಅಂಗಳದಲ್ಲಿ ಆರ್‌ಸಿಬಿ ಮತ್ತು ಎಸ್‌ಆರ್‌ಎಚ್ ನಡುವೆ ಮುಖಾಮುಖಿಯಾಗಿತ್ತು. ಈ ಒಂದು ಪಂದ್ಯದಲ್ಲಿ ಆರ್‌ಸಿಬಿ ತಂಡ 202 ರನ್ಗಳ ಟಾರ್ಗೆಟನ್ನು ಕೇವಲ 15.6 ಓವರ್ನಲ್ಲಿ 26 ಬಾಲ್ ಬಾಕಿ ಇರುವಂತೆಯೇ ಗೆದ್ದು ಬಿಗಿದೆ. ಈ ಮೂಲಕ ಮೊದಲ ಓಪನಿಂಗ್ ಪಂದ್ಯದಲ್ಲಿ ಆರ್‌ಸಿಬಿ ಅದ್ಭುತ ಶುಭಾರಂಭ ಮಾಡಿದರೆ ಇತ್ತ ಎಸ್‌ಆರ್‌ಎಚ್ ತಂಡಕ್ಕೆ ಹೀನಾಯ ಶುಭಾರಂಭ ಆಗಿದಂತಲೇ ಹೇಳ್ಬೋದಾಗಿದೆ. ಈ ಮೂಲಕ ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು 202 ರನ್ ಚೇಸ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಮತ್ತೊಮ್ಮೆ ನಾನು ಚೇಸಿಂಗ್ ಕಿಂಗ್ ಅಂತ ತೋರಿಸಿಕೊಟ್ರೆ ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿರುವಂತಹ ವಿರಾಟ್ ಕೊಹ್ಲಿ ಅವರು ಈ ಥರ ಹೇಳಿದರು. ವಿರಾಟ್ ಕೊಹ್ಲಿ ಈ ಒಂದು ಪಂದ್ಯದಲ್ಲಿ ನಾನು ಈ ಮೊದಲೇ ಪ್ರಿಪೇರ್ ಆಗಿದ್ದೆ, ಹೀಗಾಗಿ ನಾನು ಈ ಒಂದು IPL ಆಡಲು ಕೂಡ ಉತ್ಸುಕನಾಗಿದ್ದೆ. ಈ ಒಂದು ಪಂದ್ಯದಲ್ಲಿ ನಾನು ಆರ್‌ಸಿಬಿ ತಂಡಕ್ಕೆ ಒಂದು ಕೊಡುಗೆಯನ್ನು ಕೂಡ ನೀಡಿದ್ದೇನೆಂದು ವಿರಾಟ್ ಕೊಹ್ಲಿ ಹೇಳಿದರು. ಬಟ್ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ನಿಂದ ಕೇವಲ 38 ಬಾಲ್ಗೆ ಸ್ಫೋಟಕ 69 ರನ್ಗಳನ್ನು ಸಿಡಿಸಿ ಮಿಂಚಿದರು. ಈ ಮೂಲಕ 5 4, 5 ಸಿಕ್ಸರ್ ಸಹಿತ 181 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡಿದ ಕಿಂಗ್ ಕೊಹ್ಲಿ ಅಕ್ಷರಶಃ ಎಸ್‌ಆರ್‌ಎಚ್ ಬೌಲರ್ಗಳನ್ನು ಕಾಡಿದರು. ಹೀಗಾಗಿ ವಿರಾಟ್ ಕೊಹ್ಲಿ ಕೂಡ ಮುಂದೆ ಹೋಗಿ ಮಾತನಾಡಿದ್ದು, ಈ ಒಂದು ಪಂದ್ಯ ಆಡಲು ನನಗೂ ಕೂಡ ಕಾತರ ಇತ್ತು, ಹೀಗಾಗಿ ಫ್ರೆಶ್ ಆಗಿ ನಾವು ಬಂದು ಆರ್‌ಸಿಬಿ ತಂಡದ ಎಲ್ಲ ಆಟಗಾರರು ಕೂಡ ಅದ್ಭುತವಾಗಿ ಪ್ರದರ್ಶನ ಕೊಟ್ಟರು. ನಮಗೆ ಏನಪ್ಪ ಅಂದರೆ ಈ ಒಂದು ಎಸ್‌ಆರ್‌ಎಚ್ ತಂಡದ ಆಟಗಾರರು ಈ ಹಿಂದೆ ನಮ್ಮ ವಿರುದ್ಧ 300 ರನ್ ಹಿಡಿತೀನಿ ಅಂತ ಕೂಡ ಹೇಳಿದರು. ಬಟ್ ಅವರಿಗೆ ಸೇಡು ತೀರಿಸಿಕೊಳ್ಳಲು ನಾವು ಕಾತುರದಿಂದ ಕಾಯುತ್ತಿದ್ದೆವು ಅಂತ ಹೇಳಿದರು. ಬಟ್ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಅವರ ವಿಕೆಟ್ ಬೇಗನೆ ಪಡೆದಿದ್ದು ನಮ್ಮ ತಂಡಕ್ಕೆ ಇಲ್ಲಿ ಸಹಾಯಕವಾಯಿತು ಅಂತ ಹೇಳಿದರು. ಇದು ಏನಪ್ಪ ಅಂದರೆ ಆರ್‌ಸಿಬಿ ತಂಡದ ವಿರಾಟ್ ಕೊಹ್ಲಿ ಅವರು ಹೇಳಿರುವಂತಹ ಮಾತುಗಳು. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನೀವು ವಿರಾಟ್ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.